ರಾಮಾಯಣದ ಸ್ವಾರಸ್ಯಕರ ಕತೆ. ಹನುಮಂತನು ಲಂಕೆಗೆ ಬೆಂಕಿ ಹಚ್ಚಿದ ಕತೆ. ಹನುಮಂತನು ಅಶೋಕವನದಲ್ಲಿ ಸೀತಾಮಾತೆಯನ್ನು ಭೇಟಿಯಾಗಿ ಶ್ರೀರಾಮನ ಉಂಗುರವನ್ನು ನೀಡಿ ಧೈರ್ಯ ತುಂಬಿದನು. ನಂತರ ಅವನು ಯೋಚಿಸಿದನು, ಲಂಕೆಯ ಬಲವನ್ನು ತಿಳಿದುಕೊಂಡು ರಾವಣನಿಗೆ ರಾಮನ ಶಕ್ತಿಯ ಎಚ್ಚರಿಕೆ ನೀಡಬೇಕು. ಅದಕ್ಕಾಗಿ ಹನುಮಂತನು ಅಶೋಕವನದಲ್ಲಿದ್ದ ಮರಗಳನ್ನು ಕಿತ್ತೆಸೆದು ರಾಕ್ಷಸರನ್ನು ಸೋಲಿಸಿದನು. ಈ ಸುದ್ದಿ ರಾವಣನಿಗೆ ತಲುಪಿತು. ರಾವಣನು ತನ್ನ ಪರಾಕ್ರಮಿ ಯೋಧರನ್ನು ಕಳುಹಿಸಿದನು. ಆದರೆ ಹನುಮಂತನು ಎಲ್ಲರನ್ನೂ ಸೋಲಿಸಿದನು. ಕೊನೆಗೆ ರಾವಣನ ಮಗ ಇಂದ್ರಜಿತ್ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಬ್ರಹ್ಮಾಸ್ತ್ರಕ್ಕೆ ಗೌರವ ಸೂಚಿಸಿ ಹನುಮಂತನು ಸ್ವಯಂ ಬಂಧನಕ್ಕೆ ಒಳಗಾದನು. ರಾಕ್ಷಸರು ಅವನನ್ನು ರಾವಣನ ಸಭೆಗೆ ಕರೆದುಕೊಂಡು ಹೋದರು. ರಾವಣನು ಕೋಪದಿಂದ ಹೇಳಿದನು, ಈ ವಾನರನ ಬಾಲಕ್ಕೆ ಬಟ್ಟೆ ಸುತ್ತಿ ಎಣ್ಣೆ ಸುರಿದು ಬೆಂಕಿ ಹಚ್ಚಿ. ರಾಕ್ಷಸರು ಹನುಮಂತನ ಬಾಲಕ್ಕೆ ಬಟ್ಟೆ ಸುತ್ತಿ ಬೆಂಕಿ ಹಚ್ಚಿದರು. ಆದರೆ ಹನುಮಂತನು ತನ್ನ ದಿವ್ಯ ಶಕ್ತಿಯಿಂದ ಸಣ್ಣ ರೂಪದಿಂದ ದೊಡ್ಡ ರೂಪಕ್ಕೆ ಬದಲಾಗಿ ಒಂದೇ ಜಿಗಿತದಲ್ಲಿ ಅರಮನೆಗಳ ಮೇಲೆ ಹಾರಿದನು. ಬೆಂಕಿಯು ಅರಮನೆಗಳಿಂದ ಬೀದಿಗಳಿಗೆ, ಬೀದಿಗಳಿಂದ ಇಡೀ ಲಂಕೆಗೆ ಹರಡಿತು. ಕ್ಷಣಾರ್ಧದಲ್ಲಿ ಚಿನ್ನದ ಲಂಕೆ ಅಗ್ನಿಜ್ವಾಲೆಯಲ್ಲಿ ಹೊತ್ತಿ ಉರಿಯತೊಡಗಿತು. ಆದರೆ ಹನುಮಂತನು ಒಂದು ವಿಷಯವನ್ನು ಮರೆಯಲಿಲ್ಲ. ಅವನು ಅಶೋಕವನಕ್ಕೆ ಹೋಗಿ ಸೀತಾಮಾತೆ ಸುರಕ್ಷಿತವಾಗಿದ್ದಾಳೆ ಎಂದು ಖಚಿತಪಡಿಸಿಕೊಂಡನು. ನಂತರ ಸಮುದ್ರಕ್ಕೆ ಜಿಗಿದು ತನ್ನ ಬಾಲದ ಬೆಂಕಿಯನ್ನು ಆರಿಸಿದನು. ಕೊನೆಗೆ ಶ್ರೀರಾಮನ ಬಳಿಗೆ ಹಿಂತಿರುಗಿ ಸೀತಾಮಾತೆಯ ಸುದ್ದಿಯನ್ನು ತಿಳಿಸಿದನು. ಶ್ರೀರಾಮ ಮತ್ತು ವಾನರ ಸೇನೆ ಹನುಮಂತನ ಸಾಹಸವನ್ನು ಕೇಳಿ ಸಂತೋಷಪಟ್ಟರು. ಕಥೆಯ ನೀತಿ: ಭಕ್ತಿ, ಬುದ್ಧಿವಂತಿಕೆ ಮತ್ತು ಧೈರ್ಯ ಒಂದಾದರೆ ಯಾವುದೇ ಅಸಾಧ್ಯ ಕಾರ್ಯವೂ ಸಾಧ್ಯವಾಗುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.